ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ನಕಲಿ ಎಂಜಿನಿಯರ್ಗಳ ಹಾವಳಿ ಶುರುವಾಗ್ಬಿಟ್ಟಿದೆ. 3 ಸೈಟ್ ಎಂಜಿನಿಯರ್ ವಜಾಗೊಳಿಸಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ನಿಗದಿತ ವಿದ್ಯಾರ್ಥಿ ಇಲ್ದಿದ್ರೂ ಕೂಡ ಅಕ್ರಮ ನೇಮಕಾತಿ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅಧಿಕಾರಿಗಳ ತಂಡ ನಡೆಸಿದಂತಹ ತನಿಖೆಯಿಂದ ಈಗ ಅಕ್ರಮ ಬಯಲಾಗಿದೆ. ಅಂದ್ರೆ ನಕಲಿ ಇವರೆಲ್ಲ ಫೇಕ್ ಎಂಜಿನಿಯರ್ಸ್, ಸೈಟ್ ಎಂಜಿನಿಯರ್ಸ್ ಇರ್ತಾರಲ್ವಾ ಅವರು. ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಬಹಳ ವರ್ಷಗಳಿಂದ ಇವರು ಕೆಲಸನ ನಿರ್ವಹಿಸ್ತಾ ಇದ್ರು. ಅನುಮಾನಗಳಿತ್ತು ಇವರಿಗೆ. ಇವರು ಮಾಡೋ ಕೆಲಸಕ್ಕೂ ಅವರು ತೆಗೆದುಕೊಳ್ಳುವಂತಹ ಸಂಬಳಕ್ಕೂ ಅವರಿರೋದಕ್ಕೂ ನಿಗದಿತ ವಿದ್ಯಾರ್ಹತೆ ಇಲ್ಲ ಇವರಿಗೆ. ಅದಕ್ಕೆ ಬೇಕಾದಂಥ ಅರ್ಹತೆ ಕೂಡ ಇಲ್ಲ. ಅಧಿಕಾರಿಗಳ ತಂಡ ಒಂದು ತನಿಖೆಯನ್ನು ನಡೆಸಿದೆ. ಅದರಲ್ಲಿ ಇವರ ಅಕ್ರಮ ಬಯಲಾಗಿದೆ. ನಕಲಿ ಅಂಕಪಟ್ಟಿ, ಪ್ರಮಾಣ ಪತ್ರ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ರು 3 ಸೈಟ್ ಇಂಜಿನಿಯರ್ಗಳಾದಂತಹ BL ವೇಣುಗೋಪಾಲ್, ಪ್ರಶಾಂತ್ ಹಾಗೆ ಇಂಜಿನಿಯರ್ ಶ್ರೀಧರ್ ವಿರುದ್ಧ ನಕಲಿ ಪ್ರಮಾಣ ಪತ್ರ ನೀಡಿದ್ದ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ದಾಖಲೆ ಸಹಿತ ದೂರನ್ನು ಕೊಟ್ಟಿದ್ರು ಹೋರಾಟಗಾರ KR ರವೀಂದ್ರ. ಈಗ ಅವ್ರ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ನೋಡಿ, ಇವರೇ 3 ಜನ ಫೇಕ್ ಎಂಜಿನಿಯರ್ಸ್, ಕಳ್ಳರ ಥರ ಇದ್ದಾರೆ. ಇಂಜಿನಿಯರ್ ಬೋರ್ಡ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದರು. ಸೈಟ್ ಇಂಜಿನಿಯರ್ಸ್ಗಳಾಗಿದ್ದರು ನಿರ್ಮಿತಿ ಕೇಂದ್ರದಲ್ಲಿ. ಈಗ ಕಾನೂನುಬದ್ಧವಾಗಿಯೇ ಅವರ ವಿರುದ್ಧ ಕ್ರಮಗಳಾಗ್ತಾ ಇದೆ. ಈಗ ಅವರನ್ನು ಕೂಡ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಕಲಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದರು. ನಿಗದಿತವಾದಂಥ ವಿದ್ಯಾರ್ಹತೆ ಇಲ್ಲದೇ ಇದ್ರೂ ಕೂಡ ಇವರನ್ನ ಇಂಜಿನಿಯರ್ ಆಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಅದು ಯಾವ ಪುಣ್ಯಾತ್ಮ ನೇಮಕ ಮಾಡಿಕೊಂಡು ಗೊತ್ತಿಲ್ಲ. ಆತನಿಗೇನಾದರೂ ಇವರು ಲಂಚವನ್ನು ಕೊಟ್ಟಿದ್ದಾರಾ? ಈ ಅಂಕಪಟ್ಟಿನ ಎಲ್ಲಿ ರೆಡಿ ಮಾಡಿಕೊಂಡ್ರು ಇವರು? ಪ್ರಮಾಣ ಪತ್ರಗಳು ಹೇಗೆ ರೆಡಿ ಆದವು? ಅದೆಲ್ಲವೂ ಕೂಡ ಇನ್ನೂ ಆಳಕ್ಕೆ ಹೋಗಿ ತನಿಖೆ ಆಗಬೇಕು. ಯಾಕೆಂದರೆ ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಇಲಾಖೆಗಳಲ್ಲಿ ನಕಲಿ ಫೇಕ್ ಆಫೀಸರ್ಸ್ ಇದ್ದಾರೆ. ಜಾತಿ ಸುಳ್ಳು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಅವನು ಯಾವುದೋ ಒಂದು ಕೆಟಗರಿ ಇರ್ತಾನೆ, ಇನ್ಯಾವುದೋ SC/ST ಡಾಕ್ಯುಮೆಂಟನ್ನು ತೆಗೆದುಕೊಂಡು ಬಂದು ಅಲ್ಲಿ ಆ ಕೋಟಾದಲ್ಲಿ ಆ ಜಾಬನ್ನು ಗಿಟ್ಟಿಸಿಕೊಂಡಿರ್ತಾನೆ. ಅದಾದಮೇಲೆ ಬೆಳಕಿಗೆ ಬರುತ್ತೆ, ಅವ್ರ ಮನೇಲಿ ನೋಡಿದ್ರೆ ಬೇರೆ ಜಾತಿ ಇರುತ್ತೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಕ್ರಮಗಳು ನಡೀತಾನೆ ಇದ್ದಾವೆ. ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರಗಳು ಕೂಡ ಬರ್ತಾ ಇದ್ದಾವೆ. ಈಗೇನು ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿರ್ಮಿತಿ ಕೇಂದ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಇವರು ಸೈಟ್ ಇಂಜಿನಿಯರ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಇವರ ವಿರುದ್ಧ ಕಾನೂನಾತ್ಮಕವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳ ಅಡಿಯಲ್ಲಿ ಕ್ರಮ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ಅಧಿಕಾರಿಗಳೇ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಇವರು ಫೇಕ್ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ್ದಾರೆ ಅನ್ನುವಂತಹ ವಿಚಾರ ದೃಢಪಟ್ಟಿದೆ. ಇನ್ನು ಸಾಮಾಜಿಕ ಹೋರಾಟಗಾರ ರವೀಂದ್ರ ಅವರು ಕೂಡ ಇದರ ಬಗ್ಗೆ ನಿರಂತರವಾಗಿ ಧ್ವನಿಯನ್ನು ಎತ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಅವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈ ಕ್ರಮ ತೆಗೆದುಕೊಳ್ಳಲಾಗಿದೆ.